ಇನ್ನು ತೀವ್ರಗೊಂಡಂತ ಭಾರತ ಪಾಕಿಸ್ತಾನದ ಸಂಘರ್ಷ ಇಂದು ತುರ್ತು ಸಭೆಯನ್ನ ಡಿಆರ್ಡಿಒ ಕರೆದಿದೆ. ಒಡಿಶಾದಲ್ಲಿ ಸಭೆ ಕರೆದಿರುವಂತ ಡಿಆರ್ಡಿಒ ಮಧ್ಯಾಹ್ನ 2 ಗಂಟೆಗೆ ಚಾಂದಿಪುರದಲ್ಲಿ ಸಭೆ. ಇಲ್ಲೇ ಚಾಂದಿಪುರ ಇದೆಯಲ್ಲ, ಅಲ್ಲೇ ಕ್ಷಿಪಣಿ ಪರೀಕ್ಷಾ ಕೇಂದ್ರ ಇರೋದು. ಸೊ ಇಲ್ಲಿ ಸಭೆಯನ್ನ ಕರೆಯಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಡಿಆರ್ಡಿಒ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನೆಲ್ಲ ಇದುವರೆಗೆ ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ, ಮುನ್ನೆಚ್ಚರಿಕೆಯಾಗಿ ಏನು ಆಗಬೇಕು, ಇದೆಲ್ಲವೂ ಕೂಡ ವೆಲ್ ಪ್ರಿಪೇರ್ಡ್ ಆಗಿಯೇ ಈ ದಾಳಿಯನ್ನು ಆರಂಭ ಮಾಡಿತು. ಮಧ್ಯಾಹ್ನ 2 ಗಂಟೆಗೆ ಚಾಂದಿಪುರದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಸಭೆಯಲ್ಲಿ ಈಗ ಭಾರತ ಪಾಕಿಸ್ತಾನ ಸಂಘರ್ಷ ತೀವ್ರಗೊಂಡಿರೋದ್ರಿಂದ ಹೇಗೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ, ಯಾವುದಕ್ಕೆಲ್ಲ ನಾವು ರೆಡಿ ಇರಬೇಕಾಗುತ್ತೆ, ಸೊ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಇವತ್ತು ಇನ್ನೊಂದಷ್ಟು ಚರ್ಚೆ ಮಾಡಲಾಗುತ್ತೆ. ಸೊ ಮಧ್ಯಾಹ್ನ 2 ಗಂಟೆಗೆ ಡಿಆರ್ಡಿಒ ಸಭೆಯನ್ನು ಕರೆಯಲಾಗಿದೆ ಚಾಂದಿಪುರದಲ್ಲಿ. ಸೊ ಒಂದು ಕಡೆ ರಕ್ಷಣಾ ಸಚಿವರ ಜೊತೆಗೆ ನಿರಂತರವಾಗಿ ಸೇನಾ ಮುಖ್ಯಸ್ಥರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಸೊ ಇದರ ಜೊತೆಗೆ ಇವತ್ತು ಒಂದು ಸುದ್ದಿಗೋಷ್ಠಿಯ ನಿರೀಕ್ಷೆ ಕೂಡ ಇದೆ ಬೆಳಗ್ಗೆ 9 ಗಂಟೆಗೆ. ಇನ್ನು ವಾರ್ನಿಂಗ್ ಕೊಟ್ಟರು ಕೂಡ ಪಾಕಿಸ್ತಾನ ದಾಳಿ ಮಾಡಿದರೆ ಪ್ರತಿ ದಾಳಿ ಮಾಡೇ ಮಾಡ್ತೀವಿ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಂಥ ವಿದೇಶಾಂಗ ಇಲಾಖೆ, ನೀವು ಎಸ್ಕಲೇಟ್ ಮಾಡಿದ್ರೆ ನಾವು ಅದರ 10ರಷ್ಟು ವಾಪಸ್ ಕೊಡ್ತೀವಿ. ಎಚ್ಚರಿಕೆ ಬಳಿಕವೂ ಕೂಡ ಬಾಲ ಬಿಚ್ಚುತ್ತಾ ಇದೆ ಪಾಕಿಸ್ತಾನ. ಈ ಸಲ ಏನೋ ಒಂದು ಕಾದಿದೆ ಪಾಕಿಸ್ತಾನಕ್ಕೆ. ವಾರ್ನಿಂಗ್ ಕೊಟ್ಟರೂ ಕೂಡ ಬಾಲ ಬಿಚ್ಚಿದಂಥ ಪಾಕಿಸ್ತಾನ ದಾಳಿ ಮಾಡಿದರೆ ಪ್ರತಿ ದಾಳಿ ಮಾಡೇ ಮಾಡ್ತೀವಿ ಅಂತ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ನಿಮ್ಮ ಉಗ್ರರು ಬಂದು ನಮ್ಮ ಅಮಾಯಕ ಜೀವಗಳನ್ನು ತೆಗೆದಿರೋದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ್ದು. ಸೊ ಅದಾದ್ಮೇಲೆ ಯಾವಾಗ ಪೂಂಚ್ನಲ್ಲಿ ನಾಗರಿಕರ ಮೇಲೆ ಪಾಕಿಸ್ತಾನ ದಾಳಿಯನ್ನು ಆರಂಭ ಮಾಡ್ತಲ್ಲ, ಆಗ ಭಾರತ ಉತ್ತರ ಕೊಡೋಕೆ ಶುರು ಮಾಡಿತ್ತು. ಒಳನುಗ್ಗಿ ಹೊಡೆಯೋಕೆ ಶುರು ಮಾಡಿದ್ದೇ ಆಗ. ಸೊ ಇದರ ನೇರ ಟ್ರಿಗರ್ ಏನಿದೆ ಅದನ್ನೇ ಅಮೆರಿಕದ NSA ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತು, ನೀವೇ ಪ್ರತಿ ಬಾರಿ ಪರಿಸ್ಥಿತಿಯನ್ನು ಹದಗೆಡಿಸೋದೇ ಪಾಕಿಸ್ತಾನ. ಸೊ ಟಿವಿ9ನಲ್ಲಿ ಯುದ್ಧದ ನಾನ್ ಸ್ಟಾಪ್ ಕವರೇಜ್ ಅನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನಕ್ಕೆ ಈಗ ಅಮೆರಿಕ ಸೇರಿದ ಹಾಗೆ ಎಲ್ಲರೂ ಕೂಡ ಚೀಮಾರಿ ಹಾಕುವಂಥ ಸಮಯ ಬರ್ತಾ ಇದೆ. ಧರ್ಮವನ್ನು ಎದುರಿಟ್ಕೊಂಡು ಇದು ಇಸ್ಲಾಂನ ಮೇಲೆ ದಾಳಿ, ನಾವು ರೆಡಿ ಆಗಬೇಕು ಅಂತ ಸುಮ್ಮನೆ ಉಳಿದಂಥ ಕೆಲವೊಂದಷ್ಟು ರಾಷ್ಟ್ರಗಳನ್ನು ಅಲ್ಲಿ ಕೆರಳಿಸುವಂಥ ಪ್ರಯತ್ನ ಇಂಥದ್ದೆಲ್ಲ ಕೂಡ ಮಾಡ್ತಾ ಇದೆ.